बीदर शहर के शिवनगर के उत्तरी हिस्से में करीब 2 करोड़ रुपए की लागत से बनी अच्छी सुविधाओं वाली स्काउट्स एंड गाइड्स बिल्डिंग का उद्घाटन कल कल्याण कर्नाटका डेवलपमेंट बोर्ड के प्रेसिडेंट अजय सिंह करेंगे। बीदर डिस्ट्रिक्ट प्रेस भवन प्रेस कॉन्फ्रेंस में इस बारे में जानकारी देते हुए भारत स्काउट्स एंड गाइड्स लीडर गुरम्मा सिद्धा रेड्डी ने कहा कि स्काउट्स एंड गाइड्स बिल्डिंग जो उनके पति डॉक्टर एस सिद्धा रेड्डी का सपना था, अब सच हो गया है। उन्होंने कहा कि डॉक्टर विक्रम सिद्धा रेड्डी और डॉक्टर राजश्री सिद्धा रेड्डी ने बीदर शहर के पास एक प्लॉट खरीदने में मदद की और बाद में मंत्री ईश्वर खंड्रे और KKRDB प्रेसिडेंट डॉक्टर अजय सिंह की मदद से 2 करोड़ रुपए की ग्रांट मंजूर की और बिल्डिंग का निर्माण संभव हो सका। उन्होंने बिल्डिंग के निर्माण में योगदान देने वाले सभी लोगों का धन्यवाद दिया है। कैमरामैन पपुराज का कवरेज। देश विदेश और स्थानीय समाचारों के लिए चैनल को लाइक शेयर सब्सक्राइब जरूर करें। ಯಾಕಂದ್ರೆ ಅದಕ್ಕೆ ಈಗ 2 ಕೋಟಿ ಖರ್ಚು ಮಾಡಿ ಭವನವನ್ನು ನಿರ್ಮಾಣ ಮಾಡಿದ್ದೇವೆ। ಸೈಟಿಯನ್ನು ನಾವು ಕೊಡಬಹುದು, ಆದರೆ ಬಜೆಟ್ ಬೇಕಲ್ಲ ನಿರ್ಮಾಣ ಮಾಡಲಿಕ್ಕೆ। ನಾವು 10 ಲಕ್ಷ 5 ಲಕ್ಷ ಕಲೆಕ್ಟ್ ಮಾಡಿ ಯಾವಾಗ ಅದು ಬಜೆಟ್ಗೆ ಹೋಗಬೇಕು, ಯಾವ ಭವನ ನಿರ್ಮಾಣ ಆಗಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ಈಶ್ವರ್ ಖಂಡ್ರೆ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು, ಇಲ್ಲ ಇದರಲ್ಲಿ HKDB ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಜಯ್ ಸಿಂಗ್ ಅವ್ರಿಗೆ ಹೇಳಿ ಚೇರ್ಮನ್ ಅವರೇ ಅದರ ಅಂತ ಹೇಳಿ ಅವ್ರು ಹೇಳಿದ್ರು। ಆಮೇಲೆ ನಾನು ಅಜಯ್ ಸಿಂಗ್ ಅವರಿಗೆ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡಿದ್ರು, ನಮಗೆ ಸ್ಕೌಟ್ ಭವನ ಸಲುವಾಗಿ ಬಜೆಟ್ ಬೇಕು, ಬಜೆಟ್ ಕೊಟ್ಟರೆ ಮಾತ್ರ ಸ್ಕೌಟ್ ಭವನ ಆಗ್ತದೆ, ಬರೀ ಸ್ಥಳ ಕೊಟ್ಟರೆ ಅದೆಲ್ಲೋ ಅಷ್ಟು ಉಪಯೋಗ ಆಗೋದಿಲ್ಲ ಅಂತ ರಿಕ್ವೆಸ್ಟ್ ಮಾಡಿ ಅವರು ಅದಕ್ಕೆ ಒಪ್ಪಿಗೆ ಕೊಟ್ಟು ಸುಮಾರು 2 ಕೋಟಿ ಹಣವನ್ನು ಜಿಲ್ಲಾ ಮುಖ್ಯ ಆಯುಕ್ತರಾದಂತಹ ಶ್ರೀಮತಿ ಗುರಮ್ಮ ಸಿದ್ದಾರೆಡ್ಡಿ ಅವರು ಇನ್ನೂ ಎಲ್ಲರನ್ನ ಅನುದಾನವನ್ನು ಪಡೆದು ಸುಂದರವಾದ ಭವನವನ್ನು ಕಟ್ಟಿದ್ದಾರೆ। ನಾಳೆ 12 ಗಂಟೆಗೆ ಉದ್ಘಾಟನೆ ಕಾರ್ಯಕ್ರಮ ಇದೆ। ಇದಕ್ಕೆ ನಮಗೆ ಸಹಕರಿಸಿರುವಂತರು ಮತ್ತೆ ಆಸೆ ಇರೋರು ನಮ್ಮ ರಾಜ್ಯ ಸಂಸ್ಥೆಯಿಂದ ಹಿರಿಯ ನಾಯಕರಾಗಿರುವಂತಹ KV ಷಣ್ಮುಖಪ್ಪನವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಬೀದರಲ್ಲಿ ಬಿಲ್ಡಿಂಗ್ ಯಾವಾಗ ಮಾಡ್ತಾರೆ, ಅಮ್ಮ ಕೇಳಮ್ಮ ಅಂತ ಹೇಳ್ತಾ ಇರ್ತಾರೆ। ಅದೇ ಜೊತೆ ನಮ್ಮ PGR ಸಿಂಧಾ ಸರ್ ಅವರು ಸಹಿತ ಅಜಯ್ ಸಿಂಗ್ ಸರ್ ಜೊತೆ ಮಾತನಾಡಿದ್ರು, ಮತ್ತೆ CP ಪಾಟೀಲ್ ಸರ್ ಓಕಳಿ ಅವರು ಸಹಿತ ಮಾತನಾಡಿದ್ದಾರೆ, ನಾಳೆ ಆಗಮಿಸ್ತಾ ಇದ್ದಾರೆ। ಇದಕ್ಕೆಲ್ಲ ಮುಖ್ಯ ಒಂದು ಗುರಿ ಇರಬೇಕು ನೋಡಿ। ಡಾಕ್ಟರ್ ಸಿದ್ದಾರೆಡ್ಡಿ ಅವರು 25 ವರ್ಷ ಸ್ಕೌಟಿಂಗ್ ಕಡೆಗೆ ಇದ್ದು ಅವ್ರು ಜಸ್ಟ್ ಕನಸು ಕಂಡಿದ್ರು, ಭವನ ಕಟ್ಟಬೇಕು ಮಕ್ಕಳಿಗಾಗಿ, ಮಕ್ಕಳ ಕಾರ್ಯಕ್ರಮಗಳಿಗಾಗಿ, ಶಿಕ್ಷಕರ ಕಾರ್ಯಕ್ರಮಕ್ಕಾಗಿ ಎಲ್ಲೋ ಹೋಗಿ ಇವ್ರಿಗೆ ಬೇಡಿಕೊಂಡು ನಾವು ಸ್ಥಳಾವಕಾಶಗಳು ತಗೊಂಡು ಮಾಡೋದು ತುಂಬಾ ಕಷ್ಟ ಆಗುತ್ತೆ, ನಮ್ಮದೇ ಆದ ಸ್ವಂತ ಕಟ್ಟಡ ಇರಬೇಕಂತ। ಅಲ್ಲಿಗೆ ಅವರಿಗೆ ಆಗಲಿಲ್ಲ। ಆ ಒಂದು ಕನಸನ್ನ